ದೇವೇಗೌಡರ ಪತ್ನಿ ವಿಧಿವಶರಾಗಿದ್ದಾರೆ. ಅವರ ಪಾರ್ಥಿವ ಶರೀರವನ್ನು ಪದ್ಮನಾಭನಗರದಲ್ಲಿ ಅಂತಿಮ ದರ್ಶನಕ್ಕೆ ಅಂತ ಹೇಳಿ ಇಡಲಾಗಿದೆ. ರಾಜಕೀಯ ಮುಖಂಡರು, ಗಣ್ಯರು, ಮಠಾಧೀಶರು ಚಿನ್ನಮ್ಮ ಅವರ ಅಂತಿಮ ದರ್ಶನವನ್ನು ಈಗಾಗಲೇ ಪಡ್ಕೊಂಡಿದ್ದಾರೆ. ಕೇಂದ್ರ ಸಚಿವ ವಿ ಸೋಮಣ್ಣ ಅವರು, ಮಾಜಿ ಸಿಎಂ ಸಿದ್ದರಾಮಯ್ಯ, ಬಿಜೆಪಿ ಸಂಸದ ಗೋವಿಂದ ಕಾರಜೋಳ. ನೋಡಿ, ಈ ದೃಶ್ಯಗಳನ್ನು ನೀವೇನು ನೋಡ್ತಾ ಇದ್ರೆ ಮನೆಯ ಒಳಭಾಗದ ದೃಶ್ಯಗಳು. ಈಗ ಸದ್ಯಕ್ಕೆ ಅವರ ಪಾರ್ಥಿವ ಶರೀರವನ್ನು ಅಲ್ಲಿ ಇರಿಸಲಾಗಿದೆ. ನೋಡಿ, ಇಲ್ಲಿ ದೇವೇಗೌಡರಿಗೆ ಸಂತೈಸ್ತಾ ಇರುವಂತಹ ಸಿದ್ದರಾಮಯ್ಯ ಅವರು, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಬಂದಿದ್ದಾರೆ. ದೇವೇಗೌಡರ ಜೊತೆಗೆ ಮಾತಾಡಿ ಅವರಿಗೆ ಸಂತಾಪಗಳನ್ನು ಸಲ್ಲಿಸಿ ಹೋಗ್ತಾ ಇರುವಂಥ ಸಿದ್ದರಾಮಯ್ಯ ಅವರು. ಹೀಗೆ ಬೇರೆ ಬೇರೆ ಗಣ್ಯರು ಕೂಡ ಆಗಮಿಸಿದ್ದಾರೆ. ನಿರ್ಮಲಾನಂದನಾಥ ಶ್ರೀಗಳು ಕೂಡ ಈಗಾಗಲೇ ಆಗಮಿಸಿದ್ದಾರೆ. ಸುತ್ತೂರು ಮಠದ ಶ್ರೀಗಳು ಕೂಡ ಆಗಮಿಸಿದ್ದಾರೆ. ನೋಡಿ, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೂಡ ಇದ್ದಾರೆ. ಅವ್ರಿಗೂ ಕೂಡ ಮಾತಾಡಿ ಸಿದ್ದರಾಮಯ್ಯ ಅವರ ಜೊತೆಗೆ ಒಂದಷ್ಟು ಹೊತ್ತು ಸಿದ್ದರಾಮಯ್ಯ ಮತ್ತು ಕುಮಾರಸ್ವಾಮಿ ಮುಖಾಮುಖಿಯಾಗಿರುವಂಥ ಈ ದೃಶ್ಯಗಳು. ಹಲವಾರು ದಿನಗಳ ಬಳಿಕ ಇಬ್ಬರು ಕೂಡ ಮಾತಾಡ್ತಾ ಇದ್ದಾರೆ. ಬಟ್ ಸಂದರ್ಭ ಬೇರೆ, ಯಾಕಂದರೆ ಇವತ್ತು ಕುಮಾರಸ್ವಾಮಿ ಅವರ ತಾಯಿ ನಿಧನರಾಗಿದ್ದಾರೆ. ಹಾಗೆ ಅವರ ಜೊತೆಗೇನೆ ಜಮೀರ್ ಅಹಮದ್ ಖಾನ್ ಕೂಡ ಇದ್ದಾರೆ. ದೇವೇಗೌಡರ ಪತ್ನಿ ವಿಧಿವಶರಾಗಿದ್ದಾರೆ. ಅವರ ಪಾರ್ಥಿವ ಶರೀರವನ್ನು ಪದ್ಮನಾಭನಗರದಲ್ಲಿ ಅಂತಿಮ ದರ್ಶನಕ್ಕೆ ಅಂತ ಹೇಳಿ ಇಡಲಾಗಿದೆ. ರಾಜಕೀಯ ಮುಖಂಡರು, ಗಣ್ಯರು, ಮಠಾಧೀಶರು ಚಿನ್ನಮ್ಮ ಅವರ ಅಂತಿಮ ದರ್ಶನವನ್ನು ಈಗಾಗಲೇ ಪಡ್ಕೊಂಡಿದ್ದಾರೆ. ಕೇಂದ್ರ ಸಚಿವ ವಿ ಸೋಮಣ್ಣ ಅವರು, ಮಾಜಿ ಸಿಎಂ ಸಿದ್ದರಾಮಯ್ಯ, ಬಿಜೆಪಿ ಸಂಸದ ಗೋವಿಂದ ಕಾರಜೋಳ. ನೋಡಿ, ಈ ದೃಶ್ಯಗಳನ್ನು ನೀವೇನು ನೋಡ್ತಾ ಇದ್ರೆ ಮನೆಯ ಒಳಭಾಗದ ದೃಶ್ಯಗಳು. ಈಗ ಸದ್ಯಕ್ಕೆ ಅವರ ಪಾರ್ಥಿವ ಶರೀರವನ್ನು ಅಲ್ಲಿ ಇರಿಸಲಾಗಿದೆ. ನೋಡಿ, ಇಲ್ಲಿ ದೇವೇಗೌಡರಿಗೆ ಸಂತೈಸ್ತಾ ಇರುವಂತಹ ಸಿದ್ದರಾಮಯ್ಯ ಅವರು, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಬಂದಿದ್ದಾರೆ. ದೇವೇಗೌಡರ ಜೊತೆಗೆ ಮಾತಾಡಿ ಅವರಿಗೆ ಸಂತಾಪಗಳನ್ನು ಸಲ್ಲಿಸಿ ಹೋಗ್ತಾ ಇರುವಂಥ ಸಿದ್ದರಾಮಯ್ಯ ಅವರು. ಹೀಗೆ ಬೇರೆ ಬೇರೆ ಗಣ್ಯರು ಕೂಡ ಆಗಮಿಸಿದ್ದಾರೆ. ನಿರ್ಮಲಾನಂದನಾಥ ಶ್ರೀಗಳು ಕೂಡ ಈಗಾಗಲೇ ಆಗಮಿಸಿದ್ದಾರೆ. ಸುತ್ತೂರು ಮಠದ ಶ್ರೀಗಳು ಕೂಡ ಆಗಮಿಸಿದ್ದಾರೆ. ನೋಡಿ, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೂಡ ಇದ್ದಾರೆ. ಅವ್ರಿಗೂ ಕೂಡ ಮಾತಾಡಿ ಸಿದ್ದರಾಮಯ್ಯ ಅವರ ಜೊತೆಗೆ ಒಂದಷ್ಟು ಹೊತ್ತು ಸಿದ್ದರಾಮಯ್ಯ ಮತ್ತು ಕುಮಾರಸ್ವಾಮಿ ಮುಖಾಮುಖಿಯಾಗಿರುವಂಥ ಈ ದೃಶ್ಯಗಳು. ಹಲವಾರು ದಿನಗಳ ಬಳಿಕ ಇಬ್ಬರು ಕೂಡ ಮಾತಾಡ್ತಾ ಇದ್ದಾರೆ. ಬಟ್ ಸಂದರ್ಭ ಬೇರೆ, ಯಾಕಂದರೆ ಇವತ್ತು ಕುಮಾರಸ್ವಾಮಿ ಅವರ ತಾಯಿ ನಿಧನರಾಗಿದ್ದಾರೆ. ಹಾಗೆ ಅವರ ಜೊತೆಗೇನೆ ಜಮೀರ್ ಅಹಮದ್ ಖಾನ್ ಕೂಡ ಇದ್ದಾರೆ.